₹3000ನ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ನಿಮ್ಮ ಅಕಾಡೆಮಿಕ್ ರಿಸಲ್ಟ್ಸ್ ಆಗಿರ್ಬೋದು, ನಿಮ್ಮ ಕರಿಯರ್ ಡಿಸೈಡ್ ಎಲ್ಲ ಆಗತ್ತೆ ಅಂತ ನಾನು ಹೇಳಿದ್ರೆ ವುಡ್ ಯು ಬಿಲೀವ್ ಇಟ್ ವಿದ್ಯಾರ್ಥಿಗಳೇ? ಎಸ್. ಯಾಕಂದರೆ ಈ ಪ್ರಶ್ನೆನ ಕೇಳಿದಾಗ ನಿಮ್ಗೆ ಅನ್ನಿಸ್ಬೋದು ಡೆಫಿನೆಟ್ಲಿ ಇಲ್ಲ ಸರ್, 3000 ಹೆಂಗೆ ಚೇಂಜ್ ಮಾಡತ್ತೆ ಅಂತ ಹೇಳ್ಬೋದು. ಕೆಲವೊಬ್ರು ಹೇಳ್ಬೋದು ಗೊತ್ತೋ ಗೊತ್ತಿಲ್ವೋ ಏನಿರ್ಬೋದು, ಮೇ ಬಿ ಅಂತ ಕೂಡ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ₹3000 ಅಂತ ನಾನು ಹೇಳಿದ್ನಲ್ವಾ, ಇಟ್ಸ್ ನಾಟ್ ಆಲ್ ಅಬೌಟ್ ಮನಿ, ಇಟ್ಸ್ ಅಬೌಟ್ ಹೌ ವಿ ಥಿಂಕ್ ಅಬೌಟ್ ಮನಿ. ಕಾಮರ್ಸ್ ವಿದ್ಯಾರ್ಥಿಗಳೇ, ಮನಿ ಬಗ್ಗೆ ನಿಮಗಿಂತ ಯಾರಿಗೆ ಚೆನ್ನಾಗಿ ಗೊತ್ತು ಹೇಳಿ, ಹೌದಾ? ಸೊ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೀವು ನೋಡಿ ಆ್ಯಂಡ್ ಆಸ್ಕ್ ಯೋರ್ ಸೆಲ್ಫ್ ಜಸ್ಟ್ ದಿಸ್ ಒನ್ ಕ್ವೆಶ್ಚನ್: ಆಮ್ ಐ ಸ್ಪೆಂಡಿಂಗ್ ಮನಿ ಆರ್ ಆಮ್ ಐ ಇನ್ವೆಸ್ಟಿಂಗ್ ಇನ್ ಮೈ ಫ್ಯೂಚರ್? ಓಕೆ, ತಪ್ಪದೆ ಕೊನೆವರೆಗೂ ನೋಡಿ ವಿದ್ಯಾರ್ಥಿಗಳೇ. ನಾವು ಪ್ರತಿ ಸಲ ನಾನು ಲೈವ್ ಸೆಷನ್ ಮಾಡಿದಾಗಲೂ ಓಕೆ ಒಂದು ಬ್ಯಾಚ್ ಬಗ್ಗೆ ಮಾತಾಡಬೇಕಾದ್ರೆ ಓಕೆ ಎಷ್ಟೋ ವಿದ್ಯಾರ್ಥಿಗಳು ನನಗೆ ಹೇಳ್ತಾರೆ, ಸರ್ ನಾನು ನಿಜವಾಗ್ಲೂ ನಿಮ್ಮ ಬ್ಯಾಚನ್ನು ಜಾಯ್ನ್ ಆಗಬೇಕು ಅಂತ ಇದ್ದೀನಿ, ಐ ರಿಯಲಿ ಲೈಕ್ ಇಟ್, ಬಟ್ ಇಟ್ಸ್ ಫೀಸ್ ಇಸ್ ವೆರಿ ಮಚ್ ಮೋರ್ ಅಂತ ಹೇಳ್ತಾರೆ. ಓಕೆ ಫೈನ್, ಐ ಅಂಡರ್ಸ್ಟ್ಯಾಂಡ್. ಎಂಟೈರ್ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಯ ಸಿಚುವೇಶನ್ನು, ಫೈನಾನ್ಷಿಯಲ್ ಸಿಚುವೇಶನು ಇಟ್ಸ್ ಡಿಫ್ರೆಂಟ್. ಓಕೆ, ಐ ರೆಸ್ಪೆಕ್ಟ್ ಇಟ್, ಐ ಡೋಂಟ್ ವಾಂಟ್ ಟು ಇವನ್ ಕಂಪೇರ್. ಆ್ಯಂಡ್ ಐ ಆಲ್ಸೋ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿ ಪೆನಿ ಹಾರ್ಡ್ ಅರ್ನ್ಡ್ ಮನಿ ಆಫ್ ಯುವರ್ ಪೇರೆಂಟ್ಸ್. ಓಕೆ, ಐ ರಿಯಲಿ ರೆಸ್ಪೆಕ್ಟ್ ಇಟ್. ಈಗ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್. ಇಸ್ ಇಟ್ ದ ಪ್ರಾಬ್ಲಮ್ ಅಬೌಟ್ ಅಮೌಂಟ್ ವಾಟ್ ಐ ಆಮ್ ಸೇಯಿಂಗ್, ಆರ್ ದ ವೇ ವಿ ಲುಕ್ ಅಟ್ ದ ಅಮೌಂಟ್? ಓಕೆ, ಇದನ್ನು ಹಂತ ಹಂತವಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ಇಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ಇದ್ದ, ಅವನಿಗೆಲ್ಲನೂ ಫ್ರೀ ಕಂಟೆಂಟ್ ಬೇಕಾಗಿತ್ತು. ಫೈನ್, ವೆಲ್ ಆ್ಯಂಡ್ ಗುಡ್. ಅವನು ಪ್ರತಿನಿತ್ಯ ಯೂಟ್ಯೂಬಲ್ಲಿ ಹಲವಾರು ಚಾನಲ್ಸ್ನ ಸರ್ಫ್ ಮಾಡ್ತಾ ಇದ್ದ, ಇಂಡಿವಿಜುವಲ್ ವೀಡಿಯೋಸ್ ಕಂಟೆಂಟ್ಸ್ ಎಲ್ಲನೂ ಇದೆ. ಯೂಟ್ಯೂಬ್ ಇಸ್ ಸಾಗರ. ಅವನು ಪ್ರತಿ ದಿವಸ ಯೂಟ್ಯೂಬಲ್ಲಿ ಏನೇನೋ ಹುಡುಕಿ ಎಲ್ಲ ಓದ್ತಾ ಇದ್ದ. ಎಷ್ಟೊಂದು ಜನ ಟೀಚರ್ಸ್ ವೀಡಿಯೋಸ್ ನೋಡ್ಬಿಟ್ಟಿದ್ದಾನೆ. ಒಂದೊಂದು ಸತಿ ಒಬ್ರೊಬ್ರು ಪಾಠ ಇಷ್ಟ ಆಗ್ತಾಯಿತ್ತು, ಒಬ್ರೊಬ್ರದ್ದು ಕಷ್ಟ ಆಗ್ತಾಯಿತ್ತು. ಸರಿಯಾದಂಥ ಸ್ಟ್ರಾಟಜಿ ಇಲ್ಲ, ಫೋಕಸ್ ಇಲ್ಲ. ಪ್ರತಿ ಸತಿನೂ ಅವನ ಅಪ್ರೋಚ್ ಚೇಂಜ್ ಆಗ್ತಾ ಹೋಗ್ತಾಯಿತ್ತು. ಮೆಥಡಾಲಜಿ ಒಬ್ರೊಬ್ರು ಒಂದೊಂದು ಥರ ಹೇಳ್ಕೊಡೋ ಸಾಧ್ಯತೆಯೂ ಜಾಸ್ತಿ. ಇದು ಇವನ ಕತೆ. ಆದರೆ ಮತ್ತೊಬ್ಬ ವಿದ್ಯಾರ್ಥಿ ಇದ್ದ, ಬೋರ್ಡ್ ಎಕ್ಸಾಮಿನೇಷನ್ ಸೀರಿಯಸ್ ಬಗ್ಗೆ ಕರೆಕ್ಟಾಗಿ ಗೊತ್ತಿತ್ತು. ಅಲ್ಲಿ ಇಲ್ಲಿ ಹೋಗದೆ ಒಂದು ಕಡೆ ಸ್ಟಿಕ್ ಆನ್ ಆದ, ಪ್ರಾಪರ್ ಗೈಡೆನ್ಸ್ ಬೇಕು ಅಂತ ರೆಗ್ಯುಲರಾಗಿ ಕ್ಲಾಸಸ್ ಅಟೆಂಡ್ ಆದ. ಓಕೆ, ಕ್ಲಾಸಸ್ ಅಟೆಂಡ್ ಆಗೋದಲ್ಲದೆ ಪ್ರತಿ ತಿಂಗಳು ಟೆಸ್ಟ್ಗಳನ್ನ ಬರ್ದ, ಏನೇ ಡೌಟ್ಸ್ ಇದ್ರೂ ಎಲ್ಲವನ್ನು ಕ್ಲಾರಿಫೈ ಮಾಡಿಕೊಂಡ, ಕನ್ಸಿಸ್ಟೆಂಟಾಗಿದ್ದ. ಈಗ ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮಗೆ ನೀವೇ ಪ್ರಶ್ನೆ ಕೇಳಿ, ಈ ಇಬ್ಬರು ವಿದ್ಯಾರ್ಥಿಗಳಲ್ಲಿ ಯಾರು ಸಕ್ಸಸ್ ಆಗ್ತಾರೆ? ಆ್ಯಂಡ್ ಇಫ್ ಯು ಅಬ್ಸರ್ವ್ ಹಿಯರ್, ವಾಟ್ ಐ ಆಮ್ ಟಾಕಿಂಗ್ ಅಬೌಟ್ ಈಸ್ ಸ್ಟ್ರಕ್ಚರ್. ಯಾಕಂದರೆ ಇಲ್ಲಿ ಸರಿಯಾದಂಥ ಸ್ಟ್ರಕ್ಚರ್ ಇಲ್ಲ. ಇಲ್ಲಿ ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಸ್ಟಡಿ ಆಗ್ತಾ ಇದೆ, ದೆನ್ ಸಕ್ಸಸ್ ಆಟೋಮೆಟಿಕಲಿ ಇಲ್ಲಿ ಬರುತ್ತೆ. ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಿದಾಗ ವಿತ್ ಎ ಪ್ರಾಪರ್ ಸ್ಟ್ರಕ್ಚರ್, ಗೈಡೆನ್ಸ್, ಯು ವಿಲ್ ಗೆಟ್ ದಿಸ್ ಸಕ್ಸಸ್. ಹೌದಾ ಅಲ್ವೋ? ನಾವು ದ ರಿಯಲ್ ಕಾಸ್ಟ್ ಆಫ್ ಸೇವಿಂಗ್ ಮನಿ. ಈಗ ನೋಡಿ, ಎಷ್ಟೋ ವಿದ್ಯಾರ್ಥಿಗಳು ಥಿಂಕ್ ಮಾಡ್ಬೋದು, ಏನಕ್ಕೆ ಸುಮ್ಮನೆ 3000 ಕೊಡಬೇಕು, ನಾನು ದುಡ್ಡನ್ನು ಉಳಿಸ್ಬಿಡ್ತೀನಲ್ಲ. ನಾವು ಯೋಚನೆ ಮಾಡಿ, ಫೈನಲ್ ಎಕ್ಸಾಮಿನೇಷನಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿ, ಐ ಡೋಂಟ್ ಸೇ ಒಬ್ಬರು ಹೆಚ್ಚು ಒಬ್ಬರು ಕಡಿಮೆ, ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಐ ಆಮ್ ಟಾಕಿಂಗ್ ಟು ಯು. ನಿಮಗೆ 95 to 98% ಸ್ಕೋರ್ ಮಾಡೋ ಯೋಗ್ಯತೆ ಇತ್ತು, ಬಟ್ ಫೈನಲ್ ಎಕ್ಸಾಮಿನೇಷನಲ್ಲಿ 75-78% ಬಂತು. ಆ 10 to 20% ಡಿಫ್ರೆನ್ಸ್ ಯಾಕಾಗ್ಬೋದು ಯೋಚನೆ ಮಾಡಿ. ಡಿಫ್ರೆನ್ಸ್ ಆಯಿತು ಅಂತ ತಿಳ್ಕೊಳ್ಳಿ. ಓಕೆ, 95-98 ಬರೋದಿತ್ತು, ಮಾರ್ಚಲ್ಲಿ ಎಕ್ಸಾಮ್ ಬರೆದು ಏಪ್ರಿಲ್ ರಿಸಲ್ಟ್ ಬಂದುಬಿಟ್ಟಿದೆ. ದೇರ್ ಇಸ್ ಎ ಡಿಫ್ರೆನ್ಸ್ ಆಫ್ 15-20%. ವಾಟ್ ಆಲ್ ವಿಲ್ ಇಟ್ ಡೂ ಫಾರ್ ಯು? ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದು ತಪ್ಪೋ ಸಾಧ್ಯತೆ. ಎರಡನೇದು, ಅಂಥ ಒಳ್ಳೆ ಸ್ಕೋರ್ ಮಾಡಿರೋ ಸ್ಕಾಲರ್ಶಿಪ್ ಸಿಕ್ಕಿರೋದು, ಅದರಿಂದ ವಂಚಿತವಾದ್ರಿ. ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗೋದಕ್ಕೆ ಕಟ್ ಆಫ್ಗಳಿರುತ್ತೆ ಕೆಲವೊಂದೆಲ್ಲ.
ಮುಂದೆ ಗೌರ್ಮೆಂಟ್ ಡಿಸೈಡ್ ಮಾಡ್ತಾರೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪಿ ಯು ಬೋರ್ಡ್ ರಿಸಲ್ಟ್ನು 50% ಕನ್ಸಿಡರ್ ಮಾಡೋಣ ಅಂತ. ಇಫ್ ದಟ್ ಕಮ್ಸ್ ಇನ್ ಟು ಆ್ಯಕ್ಟ್, ಇಲ್ಲೂ ಹೊಡ್ತಾ ಬಿತ್ತು ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸು ಬಿದ್ದೋಯ್ತು. ಡು ಯು ವಾಂಟ್ ದಟ್ ಟು ಹ್ಯಾಪನ್ ಟು ಯು? ಐ ಸೇ ಡೆಫಿನೆಟ್ಲಿ ನೋ. ಸೊ ಯೋಚನೆ ಮಾಡಿ, ಇಸ್ ಇಟ್ ಒನ್ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಯು ವಿಲ್ ಮೇಕ್? ಓಕೆ, ಐ ಆಮ್ ವೆರಿ ಮಚ್ ಸೀರಿಯಸ್ ಅಬೌಟ್ ದಿಸ್. ವಿದ್ಯಾರ್ಥಿಗಳೇ, ಎಷ್ಟೋ ವಿದ್ಯಾರ್ಥಿಗಳು ಖರ್ಚು ಮಾಡ್ತಾ ಇರ್ತೀವಿ. ಯೋಚನೆ ಮಾಡಿ, ನಾವು ಪ್ರತಿನಿತ್ಯ ಡೈಲಿ ಆನ್ಲೈನ್ ಫುಡ್ ತಿಂದಿರ್ಬೋದು, ಅವಾಗಿವಾಗ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡ್ತೀವಿ, ಮೂವಿಗೆ ಹೋಗ್ತೀವಿ, ಶಾಪಿಂಗ್ ಮಾಡ್ತೀವಿ, ಮೊಬೈಲ್ ರೀಚಾರ್ಜ್ ಮಾಡ್ತೀವಿ, ಸ್ಮಾಲ್ ಸೆಲೆಬ್ರೇಷನ್. ಇಟ್ ಹ್ಯಾಪನ್ಸ್. ದಿಸ್ ಈಸ್ ಕಂಟಿನ್ಯೂಸ್, ದಿಸ್ ಈಸ್ ಲೈಫ್. ನಾನು ಇದನ್ನು ತಪ್ಪು ಅಂತ ಹೇಳ್ತಾನೆ ಇಲ್ಲ. ಇಟ್ಸ್ ಈಚ್ ಆ್ಯಂಡ್ ಇಂಡಿವಿಜುವಲ್ಸ್ ಲೈಫ್. ಐ ಆಮ್ ನೋ ಒನ್ ಟು ಕ್ವಶನ್ ಯು. ಮತ್ತೊಂದು ವಿಚಾರ ಏನು ಗೊತ್ತಾ, ಈ ಎಲ್ಲ ಕೆಲಸಗಳು ನಾವು ಜಾಸ್ತಿ ಯೋಚನೆ ಮಾಡಲ್ಲ ಮಾಡಬೇಕಾದ್ರೆ, ಇದಕ್ಕೆಲ್ಲ ಖರ್ಚು ಮಾಡ್ತೀವಿ. ಎರಡನೇದು, ಈ ಎಲ್ಲ ಆ್ಯಕ್ಟಿವಿಟೀಸ್ ಆದಾಗ ಇನ್ಸ್ಟಂಟ್ ಹ್ಯಾಪಿನೆಸ್. ಹೌದಾ? ಊಟ ತಿಂದ್ವಿ, ಖುಷಿ. ಮೂವಿ ನೋಡಿದ್ವಿ, ಎಂಟರ್ಟೈನ್ಮೆಂಟ್. ಶಾಪಿಂಗ್ ಮಾಡಿದ್ವಿ, ಹೊಸ ಹೊಸ ಬಟ್ಟೆ ತೊಗೊಂಡ್ವಿ, ಜೋಶ್. ಮೊಬೈಲ್ ರೀಚಾರ್ಜ್ ಇನ್ಸ್ಟೆಂಟ್ ಆಯಿತು, ಸೆಲೆಬ್ರೇಷನ್ ಇನ್ಸ್ಟೆಂಟ್. ಆದರೆ ಈ ಸ್ಟಡಿ ಅನ್ನೋದಿದೆಯಲ್ಲ, ಇಲ್ಲಿ ನೀವು ಇನ್ವೆಸ್ಟ್ ಮಾಡಿದಾಗ ಇನ್ಸ್ಟೆಂಟ್ ರಿಸಲ್ಟ್ಸ್ ಅಲ್ಲ. ಇಮಿಡಿಯೇಟ್ ಹಾಕಿದ ತಕ್ಷಣ, ಇನ್ವೆಸ್ಟ್ ಮಾಡಿದ ತಕ್ಷಣ ರಿಸಲ್ಟ್ ಬಂದ್ಬಿಡೋದಕ್ಕೆ ನೋ. ಫೈನಲ್ ಎಕ್ಸಾಮಿನೇಷನ್ಗೂ ಹಾರ್ಡ್ ವರ್ಕ್ ಮಾಡಬೇಕು, ಅವಾಗ ಸಕ್ಸಸ್ ಬರುತ್ತೆ. ಇಲ್ಲಿ ಇನ್ಸ್ಟಂಟ್ ಹ್ಯಾಪಿನೆಸ್ ಇಲ್ಲ. ನಾನೇನು ಹೇಳ್ತಾ ಇನಲ್ಲ ಇನ್ವೆಸ್ಟ್ಮೆಂಟು ಎಜುಕೇಷನ್ಗೆ ಮಾಡಿ ಅಂತ, ಅಲ್ಲಿಲ್ಲ. ಅದಕ್ಕೆ ನೀವು ಯೋಚನೆ ಮಾಡ್ತಾಯಿರ, ಆದರೆ ಈ ಕಡೆ ಮಾಡೋದಿಲ್ಲ. ಆ್ಯಂಡ್ ಇದೆಲ್ಲವೂ ಎಷ್ಟು ಇಂಪಾರ್ಟೆಂಟೋ, ಇದಕ್ಕಿಂತ ಒಂದು ಹೆಜ್ಜೆ ಮೇಲೆ ನಿಮ್ಮ ಎಜುಕೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಇನ್ವೆಸ್ಟನ್ನು. ಓಕೆ, ನಾವು ಪೇರೆಂಟ್ಸ್ಗೂ ಒಂದು ಕಿವಿ ಮಾತು. ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇರ ಅಥವಾ ಪೇರೆಂಟ್ಸ್ ನೋಡ್ತಾ ಇರ, ಗಮನ ಕೊಟ್ಟು ಒಮ್ಮೆ ಕೇಳಿ. ಓಕೆ, ವಿನಮ್ರತೆಯಿಂದ ಕೇಳ್ಕೊತಾ ಇನಿ. ವಿದ್ಯಾರ್ಥಿಗಳೇ, ಇಫ್ ಯು ಆರ್ ಸೀಯಿಂಗ್ ಅಲೋನ್, ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಒಮ್ಮೆ ಇದನ್ನು ನೋಡಿ. ಪ್ರತಿಯೊಬ್ಬರು ಪೇರೆಂಟ್ಸ್ ತಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತಲೇ ಕಷ್ಟಪಟ್ಟು ದುಡಿದು ಅವ್ರಿಗಂತಲೇ ನೀವು ಸ್ಪೆಂಡ್ ಮಾಡ್ತೀರಾ. ಐ ರೆಸ್ಪೆಕ್ಟ್ ಇಟ್ ವಿತ್ ಅಟ್ಮೋಸ್ಟ್ ಕೇರ್. ಓಕೆ, ಐ ರೆಸ್ಪೆಕ್ಟ್ ಇಟ್ ಎ ಲಾಟ್. ಈಗ ನಾನು ನಿಮಗೆ ಪೇರೆಂಟ್ಸ್ ಆಗಿರೋದ್ರಿಂದ ಜಸ್ಟ್ ನೋಡಿ ಬೈ ದ ಕೋರ್ಸ್ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಆಸ್ಕ್ ಯುವರ್ ಸೆಲ್ಫ್, ಇವರು ಕರೆಕ್ಟಾಗಿ ಪಾಠ ಮಾಡ್ತಾ ಇದ್ದಾರಾ ಟೈಮ್ ಟು ಟೈಮ್? ಈಗ ನಾನೇನು ಒಂದು ಕೋರ್ಸ್ ಅಂತ ಮಾತಾಡ್ತಾ ಇದ್ದೀನಿ, ಆರ್ ವಿ ಟೀಚಿಂಗ್ ವೆಲ್? ಲಾಸ್ಟ್ ಇಯರ್ ನಾವು ಪಾಠ ಮಾಡಿರೋದ್ರಿಂದ ನಮ್ಮ ಚಾನಲ್ನ ಒಮ್ಮೆ ನೋಡಿ, ರಿಸಲ್ಟ್ ಬಂದಿದೆಯಾ? ಇವರು ಸ್ಟೇಟ್ ಟಾಪ್ ರ್ಯಾಂಕರ್ ಬಂದಿದ್ದಾರೆ ಅಂತ ಹೇಳ್ತಾರಲ್ಲ, ಬಂದಿದ್ದಾರಾ? ಚೆಕ್ ಮಾಡಿ. ಪ್ರತಿ ಸತಿ ನಾವು ರೀಲ್ ಮಾಡಿ ಆ ಸಕ್ಸಸ್ ಸ್ಟೋರೀಸ್ ಹಾಕ್ತಾ ಇರ್ತೀವಿ, ಅಬ್ಸರ್ವ್ ಮಾಡಿ. ಓಕೆ, ಇಫ್ ವಾಟ್ ಎವರ್ ವಿ ಆರ್ ಸೇಯಿಂಗ್ ಆರ್ ವಿ ಪ್ರೊವೈಡಿಂಗ್, ನಾವು ಮಾಡ್ತಾ ಇರುವಂಥ ಕ್ಲಾಸಸ್ಗಳಿಂದ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತಾ? ಇಫ್ ಇಟ್ ಈಸ್ ವರ್ತ್, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಸ್ ಆಗಿದ್ದಲ್ಲಿ ಮಾತ್ರ ದೆನ್ ಯು ಕ್ಯಾನ್ ಗೋ ಫಾರ್ ಇಟ್. ಓಕೆ, ಬಿಕಾಸ್ ಐ ನೋ ಎಲ್ಲ ಪೇರೆಂಟ್ಸ್ದು ಒಂದೇ ಗುರಿ ಇರುತ್ತೆ, ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಲೈಫಲ್ಲಿ ಮುಂದೆ ಬರಬೇಕು. ಮೇಯ್ನ್ ಪ್ರತಿಯೊಬ್ಬರು ಪೇರೆಂಟ್ಸು ಇಂಪಾರ್ಟೆನ್ಸ್ ಕೊಡೋದು ಎಜುಕೇಷನ್ಗೆ. ಆ್ಯಂಡ್ ನಮಗೆ ಈ ವಿಚಾರದಲ್ಲಿ ಒಂದು ಪೈಸೆ ಕೂಡ ಚೆಲ್ಲಾಟ ಮಾಡುವಂಥ ಆಸೆ ಇಲ್ಲ. ವಿ ಆರ್ ವೆರಿ ಮಚ್ ಸೀರಿಯಸ್ ಇನ್ ವಾಟ್ ವಿ ಆರ್ ಡೂಯಿಂಗ್ ಪೇರೆಂಟ್ಸ್. ಓಕೆ, ಎಸ್. ನೆಕ್ಸ್ಟು, ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಮನಿ. ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಪೇರೆಂಟ್ಸ್ ಆಲ್ಸೋ, ಇಫ್ ಯು ಆರ್ ಕಂಟಿನ್ಯೂ ಸೇಯಿಂಗ್ ದಿಸ್, ಕೋರ್ಸ್ ಏನೋ ಬೈ ಮಾಡಿಬಿಡ್ತಾರೆ ಎಷ್ಟೋ ವಿದ್ಯಾರ್ಥಿಗಳು, ಅಥವಾ ಪೇರೆಂಟ್ಸು ಕೊಡಿಸ್ತಾರೆ. ಬಟ್ ವಿಲ್ ದಟ್ ಗ್ಯಾರಂಟಿ ಸಕ್ಸಸ್? 100% ನೋ. ಬೈ ಮಾಡಿದ್ಮೇಲೆ ಒಂದು ಬ್ಯಾಚನ್ನು ಅಥವಾ ಒಂದು ಕೋರ್ಸನ್ನು ಕಂಟಿನ್ಯೂಸ್ಲಿ ನೀವು ಕ್ಲಾಸಸ್ನ ಅಟೆಂಡ್ ಮಾಡಬೇಕು. ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಕಡೆಯಿಂದ 100% ಎಫರ್ಟ್ ವಿತೌಟ್ ಫೇಲ್ ಇದ್ದೇ ಇರುತ್ತೆ. ಬಟ್ ನೀವು ಕೂಡ ಕಮಿಟ್ಮೆಂಟಿಂದ ಕ್ಲಾಸಸ್ನ ಅಟೆಂಡ್ ಆಗಬೇಕು. ಇಫ್ ಯು ಆರ್ ರೆಡಿ ಟು ವರ್ಕ್ ಹಾರ್ಡ್, ನಾವು ಕೊಡೋಂಥ ಗೈಡೆನ್ಸ್ ಏನಿದೆ, ಕ್ಲಾಸಸ್ ಏನಿದೆ, 100% ವರ್ಕ್ ಆಗುತ್ತೆ. ಯು ವಿಲ್ ಬಿ ವೆರಿ ವೆರಿ ಗುಡ್ ಆ್ಯಂಡ್ ಟಾಪ್ ಮಾರ್ಕ್ಸ್ ಬರೋದಲ್ಲಿ ಡೌಟೇ ಇಲ್ಲ, ಸ್ಟೇಟ್ ಟಾಪರ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ನೀವೇ ರೆಡಿ ಇಲ್ಲ ಅಂದರೆ
ಪ್ರಪಂಚದ ಬೆಸ್ಟ್ ಟೀಚರ್ ಬಂದು ನಿಮ್ಮನ್ನ ಸರಿ ಮಾಡೋಕ್ಕಾಗಲ್ಲ. ದಟ್ಸ್ ಅ ಫ್ಯಾಕ್ಟ್. ಓಕೆ, ಯು ಶುಡ್ ಬಿ ರೆಡಿ. 3000 ಕೆಲವೊಬ್ರಿಗೆ ಚಿಕ್ಕದು, ಕೆಲವೊಬ್ರಿಗೆ ದೊಡ್ಡದು, ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. ಬಟ್ ಇಫ್ ಯು ಆರ್ ಸೀರಿಯಸ್ ದೆನ್ ದಿಸ್ ಇಸ್ ಫಾರ್ ಯು ಅಂತ ಹೇಳ್ತಾ ನಾನು ಹೇಳ್ತಾ ಇದ್ದು ಸಾಧಕ ಪ್ರೋ ಬಗ್ಗೆ. ಪರೀಕ್ಷೆ ಕಾಮರ್ಸ್ ಪ್ರೌಡ್ಲಿ ನಮ್ಮ PU2 ವಿದ್ಯಾರ್ಥಿಗಳಿಗೆ ಈ ಬ್ಯಾಚನ್ನು ನಡೆಸ್ತಾ ಇದೆ. ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನ್ ಬಂದಿದೆ, ಇನ್ನು ಕೆಲವೇ ದಿನಗಳಿದೆ. ಈ ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ ಆ್ಯಡ್ ಆಗುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗೋದು ಫೆಬ್ರವರಿ ಮಾರ್ಚ್ ಅಲ್ಲ, ಇವಾಗಲಿಂದಾನೆ, ಬಿಕಾಸ್ ದೀಸ್ ಮಾರ್ಕ್ಸ್ ಆರ್ ಆ್ಯಡೆಡ್ ಟು ದ ಫೈನಲ್ಸ್. ಸೊ ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ಸಬ್ಜೆಕ್ಟಿಗೂ ಪ್ರತಿನಿತ್ಯ ನಾವು ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿ ರೆಕಾರ್ಡಿಂಗ್ಸು, ನೋಟ್ಸು, ಸಾಲ್ವ್ಡ್ ಕ್ವಶನ್ ಬ್ಯಾಂಕ್ ಕೊಡ್ತಾ ಇದ್ದೀವಿ. ಎಲ್ಲ ಚಾಪ್ಟರ್ಗೂ ಚಾಪ್ಟರ್ ವೈಸ್. ಇದರಿಂದನೇ ಫೈನಲ್ ಕ್ವಶನ್ ಪೇಪರ್ಗೂ ಕ್ವಶನ್ಸ್ ಪಿಕ್ ಮಾಡಿ ಬರೋದು ಬೋರ್ಡ್ ಎಕ್ಸಾಮಲ್ಲಿ. ಓಕೆ, ಸ್ಯಾಂಪಲ್ ಕ್ವಶನ್ ಪೇಪರ್ ಕೊಡ್ತಾಯಿವಿ, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಎಲ್ಲ ಇದೆ. ನೀವು ಇನ್ನೂ ಜಾಯ್ನ್ ಆಗಿಲ್ಲ, ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್ ವಿದ್ಯಾರ್ಥಿಗಳೇ, ತಡ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸಾಧಕ ಪ್ರೋ ಬ್ಯಾಚನ್ನು ಬೈ ಮಾಡಿ. ಓಕೆ, ಇದರ ವ್ಯಾಲಿಡಿಟಿ 27 ಜುಲೈವರೆಗೂ ಇದೆ. ಯಾಕೆ ಇದನ್ನು ಮತ್ತೆ ಹೇಳ್ತಾ ಇರೋದಂದರೆ, ಈ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಗೆ ಇರುವಂಥ ಇಂಪಾರ್ಟೆಂಟ್ ರಿವಿಷನ್ ಸೆಷನ್, ಶಾರ್ಟ್ ಕ್ವಶನ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೊಡೋದಾಗಿರ್ಬೋದು, ರಿವಿಷನ್ ಕ್ಲಾಸಸ್ ಆಗಿರ್ಬೋದು, ಡೌಟ್ ಸಾಲ್ವಿಂಗ್ ಸೆಷನ್ಸ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಮಾಡಿದ್ದೀವಿ. ಬಂದು ಜಾಯ್ನ್ ಆಗಿ, ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ಈ ಎಲ್ಲ ಸಬ್ಜೆಕ್ಟ್ಸ್ಗಳ ಒಟ್ಟಿಗೆ ನಿಮಗೆ ಲ್ಯಾಂಗ್ವೇಜ್ ಸಪೋರ್ಟ್, ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ಗೆ ಸಪೋರ್ಟ್ ಬೇಕಾಗಿದ್ದಲ್ಲಿ ನೀವು ಸಾಧಕ ಪ್ರೋ ಪ್ಲಸ್ಸನ್ನು ಬೈ ಮಾಡ್ಬೋದು. ಓಕೆ, ಬೈಯಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹಿಂದೆ ಜಾಯ್ನ್ ಆಗಿ. ಡೋಂಟ್ ಹ್ಯಾವ್ ಎ ಸೆಕೆಂಡ್ ಥಾಟ್. ಓಕೆ, ಟ್ರಸ್ಟ್ ಅಸ್ ಅಂತ ಹೇಳ್ತಾ, ಬಿ ವೆರಿ ಸೀರಿಯಸ್ ಅಬೌಟ್ ಇಟ್. ಆಫ್ಟರ್ ನೆಕ್ಸ್ಟ್ 5 ಇಯರ್ಸ್ ನಿಮಗೆ ಎಷ್ಟು ಖರ್ಚು ಮಾಡಿದ್ದೀರಾ, 3,000, 3,500, 4,000, ವಾಟ್ ಎವರ್ ಇಟ್ ಕುಡ್ ಬಿ, ನೀವು ನೆನ್ಪಿಟ್ಕೊಳ್ಳಲ್ಲ. ಬಟ್ ಯಾರು ನಿಮ್ಮನ್ನ ಕೇಳಿದ್ರೆ 5 ವರ್ಷದ ಮುಂಚೆ ನಿನ್ನ PU ರಿಸಲ್ಟ್ ಏನಾಗಿತ್ತು ಅಂತ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಆ್ಯಂಡ್ ಡೆಫಿನೆಟ್ಲಿ PU2 ರಿಸಲ್ಟ್ ವಿಲ್ ಆಲ್ಸೋ ಹ್ಯಾವ್ ಎ ಪ್ರಾಮಿನೆಂಟ್ ರೋಲ್ ಇನ್ ಡಿಸೈಡಿಂಗ್ ಯುವರ್ ಕಾಲೇಜಸ್, ಯುವರ್ ಕರಿಯರ್, ಯುವರ್ ಲೈಫ್ ಇಟ್ ಸೆಲ್ಫ್. ಸೊ ವಿದ್ಯಾರ್ಥಿಗಳೇ, ಇಫ್ ಯು ಆರ್ ಸೀರಿಯಸ್, ಇವತ್ತೇ ಈ ಡಿಸಿಷನ್ನ ತಗೊಳ್ಳಿ. ಓಕೆ, ಆಸ್ಕ್ ದ ಕ್ವೆಶನ್ ಅಗೇನ್, ಯು ಹ್ಯಾವ್ ಇಟ್ ಹಿಯರ್. ನಿಮ್ಮ ಫ್ಯೂಚರ್ಗೆ ಕಂಪೇರ್ ಮಾಡಿದ್ರೆ, ಆಸ್ ಐ ವಾಸ್ ಟಾಕಿಂಗ್ ಅಬೌಟ್ ಯುವರ್ ಫ್ಯೂಚರ್, ಇಸ್ ಇಟ್ ರಿಯಲಿ ಎಕ್ಸ್ಪೆನ್ಸಿವ್ ಆರ್ ದಿಸ್ 3,000 rupees is affordable or not? I hope you have the answer. Take your decision, because ನಿಮ್ಮ ಒಂದು ಡಿಸಿಷನ್ ಏನಿದೆ, ಒಂದು ಇನ್ವೆಸ್ಟ್ಮೆಂಟ್ ಏನಿದೆ, ಈ 1 ಇಯರ್ ಏನಿದೆ ಅಕಾಡೆಮಿಕ್ ಇಯರ್, ಇಟ್ ವಿಲ್ ಡೆಫಿನೆಟ್ಲಿ ಚೇಂಜ್ ಯುವರ್ ಲೈಫ್ ಕಂಪ್ಲೀಟ್ಲಿ ಟು ದ ಡೈರೆಕ್ಷನ್ ಆಫ್ ಯುವರ್ ಸ್ಟೂಡೆಂಟ್ಸ್ ಲೈಫ್ ಅಂತ ಹೇಳ್ತಾ ಇದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ಬರು ಜಾಯ್ನ್ ಆಗಿ. ದಿಸ್ ಇಸ್ ವೆರಿ ವೆರಿ ಅಫೋರ್ಡೆಬಲ್ ಆ್ಯಂಡ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಾ, ಸಿ ಯು ಸೂನ್ ಇನ್ ದ ಸಾಧಕ ಪ್ರೋ ಬ್ಯಾಚ್ ವಿದ್ಯಾರ್ಥಿಗಳೇ. ಟೇಕ್ ಕೇರ್.